ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರ ಮಗನಾದ ಕೆಇ ಕಾಂತೇಶ್ ತಮ್ಮ 45ನೇ ಹುಟ್ಟುಹಬ್ಬವನ್ನ ಆಚರಣೆಯ ಹೊಸ್ತಿಲಲ್ಲಿದ್ದು, ಇದೇ ಕಾರಣಕ್ಕೆ ಕೆಇ ಕಾಂತೇಶ್ ಅವರ ಅಭಿಮಾನಿ ಬಳಗ ಇವರ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲು ಮುಂದಾಗಿದ್ದಾರೆ. ಮಾರ್ಚ್ 22ರಂದು ನಗರದ ಶುಭಮಂಗಳ ಕಲ್ಯಾಣ ಮಂಟಪದಲ್ಲಿ ಹುಟ್ಟುಹಬ್ಬದ ಪರವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರ ಪಾದಪೂಜೆಯನ್ನ ಮಾಡಿ ಸುಮಾರು 90 ದಂಪತಿಗಳಿಂದ ಶುಭ ಹಾರೈಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅದೇ ರೀತಿ ಮಾರ್ಚ್ 21 ಮತ್ತು 22ರಂದು ವಿವಿಧ ರೀತಿಯ ಕ್ರೀಡಾಕೂಟವನ್ನ ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದ್ದು, ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೆಇ ಕಾಂತೇಶ್ ಗೆಳೆಯರ ಬಳಗದ ವಿಶ್ವಾಸ್ ಮಾಹಿತಿಯನ್ನ ನೀಡಿದರು. ಉಪಮುಖ್ಯಮಂತ್ರಿಗಳಾಗಿ ಸಚಿವರಾಗಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಈ ಒಂದು ಶಿವಮೊಗ್ಗಕ್ಕೆ ಅನೇಕ ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ಅವರ ಮಗನಾದಂಥ ಕೆಇ ಕಾಂತೇಶ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇವತ್ತು ಶಿವಮೊಗ್ಗದಲ್ಲಿರ್ತಕ್ಕಂಥ ಸಾಕಷ್ಟು ಯುವಕರಿಗೆ ಉದ್ಯೋಗವನ್ನು ಕೊಡಿಸ್ತಾ ಸಾಕಷ್ಟು ಆರೋಗ್ಯ ಶಿಬಿರಗಳನ್ನು ಮಾಡಿಸ್ತಾ ತಮ್ಮನ್ನು ತಾವು ಸಾಮಾಜಿಕ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವರ ಒಂದು 45ನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು, ಹಾಗೆ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಯುವೋತ್ಸವ ಅಂತೇಳಿ ಒಂದು ಹೆಸರಿನಡಿ ಅನೇಕ ಕ್ರೀಡೆಗಳನ್ನು ಹಮ್ಮಿಕೊಂಡಿದ್ದೇವೆ. 21, 22, 23 3 ದಿನಗಳ ಕಾಲ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಯುವೋತ್ಸವ ಅಂತೇಳಿ ಸಾಕಷ್ಟು ಕ್ರೀಡೆಗಳನ್ನು ಹಮ್ಮಿಕೊಂಡಿದ್ದೇವೆ. 21ನೇ ತಾರೀಕು ಜಿಲ್ಲಾ ಮಟ್ಟದ ಕಬಡ್ಡಿ ಪುರುಷರು ಮತ್ತು ಮಹಿಳೆಯರಿಗೋಸ್ಕರ ಜಿಲ್ಲಾ ಮಟ್ಟದ ಕಬಡ್ಡಿಯನ್ನು ಹಮ್ಮಿಕೊಂಡಿದ್ದೇವೆ. ನೆಹರು ಸ್ಟೇಡಿಯಂನಲ್ಲಿ 21ನೇ ತಾರೀಕು ಬೆಳಗ್ಗೆ ಉದ್ಘಾಟನೆ ಆಗಲಿದೆ. 21 ಮತ್ತು 22 ನಡೆಯುತ್ತೆ. ಹಾಗೆ ಜಿಲ್ಲಾ ಮಟ್ಟದ ಥ್ರೋಬಾಲ್ ಅನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದು ಕೂಡ ನೆಹರು ಸ್ಟೇಡಿಯಂನಲ್ಲೇ 22ನೇ ತಾರೀಕು ಆಯೋಜನೆ ಮಾಡ್ತಾ ಇದ್ದೇವೆ. ಹಾಗೆ ಶಿವಮೊಗ್ಗ ನಗರದ ಪ್ರತಿಷ್ಠಿತ ತಂಡಗಳು ಕ್ರಿಕೆಟ್ನಲ್ಲಿ ಭಾಗವಹಿಸ್ತಾ ಇದೆ. 20 ತಂಡಗಳು ಕ್ರಿಕೆಟ್ನಲ್ಲಿ ಭಾಗವಹಿಸ್ತಾ ಇದೆ. ಇದು ಕುವೆಂಪು ರಂಗಮಂದಿರದ ಹಿಂಭಾಗದಲ್ಲಿರ್ತಕ್ಕಂಥ ಗ್ರೌಂಡಲ್ಲಿ 22 ಮತ್ತು 23 ನಡೀತಾ ಇದೆ. ಹಾಗೆ ವಿಶೇಷವಾಗಿ ಒಂದು ಗುರು ಪೂಜೆಯನ್ನು ಮಾಡಬೇಕು, ಗುರುಗಳ ಒಂದು ಪಾದ ಪೂಜೆಯನ್ನು ಮಾಡಬೇಕು ಅಂತೇಳಿ ಆ ಒಂದು ಕಾರ್ಯಕ್ರಮವನ್ನು ಕೂಡ ಶುಭ ಮಂಗಳದಲ್ಲಿ 22ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಹಮ್ಮಿಕೊಂಡಿದ್ದೇವೆ. ವಿವಾಹ ಆದ ತಕ್ಷಣ ಡೈವರ್ಸ್ ಆಗ್ತಕ್ಕಂಥದ್ದು 1-2 ವರ್ಷಗಳಲ್ಲಿ ಮದುವೆ ಆದ ದಾಂಪತ್ಯ ಜೀವನವನ್ನ ಸುಖಕರವಾಗಿ ನಡೆಸ್ತಾ ಇಲ್ಲ. ಹಲವಾರು ವಿಷಯಗಳಿಂದ ಡೈವರ್ಸ್ ಆಗ್ತಾ ಇದ್ದೇವೆ. ಇದನ್ನ ಒಂದು ಮೆಸೇಜ್ ಅನ್ನು ಕೊಡಬೇಕು ಸಮಾಜಕ್ಕೆ ಅಂತೇಳಿ ಹುಟ್ಟುಹಬ್ಬದ ಪ್ರಯುಕ್ತವಾಗಿ 50 ವರ್ಷ ಮದುವೆಯಾದ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ತಕ್ಕಂಥ ದಂಪತಿಗಳಿಗೆ ವಯಸ್ಸಾಗಿರ್ತಕ್ಕಂಥ ದಂಪತಿಗಳಿಗೆ 90 ಜನಕ್ಕೆ ಅವತ್ತಿನ ದಿವಸ ಅವರ ಪಾದ ಪೂಜೆಯನ್ನು ಮಾಡಿ ಅವರ ಆಶೀರ್ವಾದ ಪಡೆದುಕೊಳ್ಳತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಜೊತೆಗೆ 10 ಜನ ಪರಮ ಪೂಜ್ಯರು ಅವತ್ತಿನ ದಿವಸ ಆ ಪರಮ ಪೂಜ್ಯರು ಸಹ ವೇದಿಕೆ ಮೇಲಿದ್ದು ಆಶೀರ್ವಚನವನ್ನು ನೀಡುತ್ತಾ ಆ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದೀವಿ. 10 ಜನ ಪೂಜ್ಯರು ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಅವರು ಅವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳು ಸಹ ಗುರುಪೀಠ ಚಿತ್ರದುರ್ಗ ಇವರು ಸಹ ಅವತ್ತಿನ ದಿವಸ ಉಪಸ್ಥಿತರಿರ್ತಾ ಇದ್ದಾರೆ. ಅದೇ ರೀತಿ ಅಭಿನವ ಶಂಕರ ಭಾರತಿ ಮಹಾಸ್ವಾಮಿಗಳು ಕೂಡ್ಲಿ ಶೃಂಗೇರಿ ಸಂಸ್ಥಾನ ಮಠದ ಸ್ವಾಮೀಜಿ ಸಹ ಅವತ್ತಿನ ದಿವಸ ಉಪಸ್ಥಿತಿಯಲ್ಲಿ ಇರ್ತಾ ಇದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ಶ್ರೀ ಬಸವ ಮಲಸಿದ್ದ ಮಹಾಸ್ವಾಮಿಗಳು ಬಸವ ತತ್ವಪೀಠ ಚಿಕ್ಕಮಗಳೂರು ಬಸವ ಕೇಂದ್ರ ಶಿವಮೊಗ್ಗ ಇವರು ಸಹ ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿಗಳು ಹೊಸದುರ್ಗ ಶಾಖಾಮಠ ಕಾಗೇನಹಳ್ಳಿ ಪೀಠ ಗುರುಪೀಠ ಇವರು ಸಹ ಅವತ್ತಿನ ದಿವಸ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸಾಯಿನಾಥ ಸ್ವಾಮೀಜಿಗಳು ಆದಿಚುಂಚನಗಿರಿ ಮಠ ಮಹಾಸಂಸ್ಥಾನ ಮಠ ಶಾಖಾಮಠ ಶಿವಮೊಗ್ಗ ಇವರು ಸಹ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರೀ ಮಾಣಿಪ್ರಹ ಡಾಕ್ಟರ್ ಮಹಂತ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಜಡೆ ಇವರು ಸಹ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ತಾವರೆಕೆರೆ ಹಿರೇಮಠ ಇವರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಬ್ರಹ್ಮಕುಮಾರಿ